ಇದು ಬರೀ ಉಕ್ಕಿನ ವಸ್ತುವಲ್ಲ, ಸೈನಿಕರ ಸಾಹಸಗಾಥೆಯ ಜೀವಂತ ಸಾಕ್ಷಿ. ಯುದ್ಧದಲ್ಲಿ ಭಾಗಿಯಾದ ಯುದ್ಧ ಟ್ಯಾಂಕ್ ಮಂಗಳೂರಿಗೆ ಬಂದಿದೆ. ಇನ್ನು ಭಾರತದ ವಿಜಯಕ್ಕೆ ಸಾಕ್ಷಿಯಾಗಿ ನಿಂತಿದೆ. 1971ರ ಪಾಕಿಸ್ತಾನ ಯುದ್ಧದಲ್ಲಿ ಪಾಲ್ಗೊಂಡಿದ್ದಲ್ಲದೆ 4 ದಶಕ ಭಾರತೀಯ ಸೇನೆಗೆ ಸೇವೆ ನೀಡಿದ್ದ T-55 ಯುದ್ಧ ಟ್ಯಾಂಕ್ ಮಂಗಳೂರು ನಗರದ ಕದ್ರಿಯ ಯುದ್ಧ ಸ್ಮಾರಕದ ಬಳಿ ಆದಿತ್ಯವಾರ ಅನಾವರಣಗೊಂಡಿತು. ಇದೇ ವೇಳೆ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಇದು ಕೇವಲ ಉಕ್ಕಿನ ವಸ್ತುವಲ್ಲ, ಬರೀ ಯಂತ್ರವೂ ಅಲ್ಲ, ಪ್ರದರ್ಶನಕ್ಕಿಟ್ಟಿರುವ ವಸ್ತು ಅಲ್ಲ, ಅಸಂಖ್ಯಾತ ಯೋಧರ ಸೇನಾ ಸಾಹಸದ ಜೀವಂತ ಸಾಕ್ಷಿ. ಇನ್ನು ಇದಕ್ಕೆ ದೇವಸ್ಥಾನಕ್ಕೆ ಸಲ್ಲಿಸುವಷ್ಟೇ ಗೌರವ ಕೊಡಬೇಕು ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಮಂಗಳೂರಿಗೆ MiG-21 ರೀತಿಯ ಹಳೆಯ ಯುದ್ಧ ವಿಮಾನವೊಂದನ್ನು ತಂದು ಸ್ಮಾರಕವಾಗಿ ಇರಿಸುವ ಯೋಜನೆ ಇದೆ ಎಂದು ಹೇಳಿದರು. 21,000 ಅಡಿ ಎತ್ತರದಲ್ಲಿ ಸೈನಿಕ ರಾಕೆಟ್ ಲಾಂಚರ್ ಹಿಡಿದು ಸಾಗುವುದು, ಬೆನ್ನಿಗೆ 25 ಕಿಲೋ ಶಸ್ತ್ರಾಸ್ತ್ರಗಳನ್ನು ಹೊತ್ತು ಸಾಗುವುದು ಸಾಮಾನ್ಯ ಸಂಗತಿಯಲ್ಲ. ಗಡಿಯಲ್ಲಿರುವ ಸೈನಿಕರಿಂದಾಗಿ ನಾವು ಭಯವಿಲ್ಲದೆ ನಿದ್ದೆ ಮಾಡ್ತಾ ಇದ್ದೇವೆ ಎನ್ನುವ ಅರಿವು ಜನಸಾಮಾನ್ಯರಿಗೆ ಬರಬೇಕು. ಗಡಿಯಲ್ಲಿರುವ ಯೋಧ ತನ್ನ ಎದೆಗೆ ಗುಂಡು ಹಾಕಿಸಿಕೊಂಡಿದ್ದಾನೆ ವಿನಾ ಯಾವುದೇ ನಾಗರಿಕನ ಬೆನ್ನಿಗೆ ಗುಂಡು ಬಿದ್ದಿಲ್ಲ. ನಮ್ಮ ನಾಳೆಗಳಿಗಾಗಿ ಯೋಧರು ತಮ್ಮ ಜೀವನ ಅರ್ಪಿಸಿದ್ದಾರೆ. ಹೀಗಾಗಿ ಮಂಗಳೂರಿನ ಹೆಗ್ಗುರುತಾಗಿ ಸ್ಥಳವನ್ನ ಅಭಿವೃದ್ಧಿಪಡಿಸುವ ಯೋಜನೆ ಇದೆ. ಪ್ರತಿಯೊಬ್ಬ ನಾಗರಿಕನು ಇಲ್ಲಿ ಬಂದು ಒಂದಷ್ಟು ಹೊತ್ತು ಕುಳಿತು ಸೈನಿಕರಿಗೆ ಗೌರವ ಸಲ್ಲಿಸುವಂತೆ ಆಗಬೇಕು ಎಂದು ಹೇಳಿದರು. ನಾವೆಲ್ಲರೂ ಇಲ್ಲಿ ಬರುವಂತಹ ಸಂದರ್ಭದಲ್ಲಿ ಆ ಗೌರವದೊಂದಿಗೆ, ಶ್ರದ್ಧೆಯೊಂದಿಗೆ ಯಾರು ಈ ದೇಶಕ್ಕೋಸ್ಕರ ರಕ್ತವನ್ನ, ಬೆವರನ್ನ ಕೊಟ್ಟಿದ್ದಾರ, ಪ್ರಾಣವನ್ನ ಕೊಟ್ಟಿದ್ದಾರ, ಅವರಿಗೋಸ್ಕರ ಅತ್ಯಂತ ವಿನೀತರಾಗಿ ಗೌರವದಿಂದ, ಶ್ರದ್ಧೆಯಿಂದ ಬಂದು ಗೌರವವನ್ನು ಸಲ್ಲಿಸಿಕೊಂಡು ಹೋಗಬೇಕು. ಮುಂದೊಂದು ದಿವಸ ಈ ಸ್ಥಳ ಹೇಗೆ ನಾವು ಮಂದಿರಗಳಿಗೆ ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೇವೋ ಅದೇ ರೀತಿ ನಮ್ಮ ಮಕ್ಕಳನ್ನ, ಹಿರಿಯರನ್ನ ಒಟ್ಟಾಗಿ ಕರ್ಕೊಂಡು ಬಂದು ಹೋಗಬೇಕು. ಇವತ್ತು ಬೆಳಗಿನ ಕಾರ್ಯಕ್ರಮಕ್ಕೆ ತುಂಬಾ ಜನ ಬಂದಿರಲಿಕ್ಕಿಲ್ಲ. ನಾನು ವಿನಂತಿಯನ್ನು ಮಾಡ್ತೇನೆ, ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಇದನ್ನ ಓಪನ್ ಇಡಿ ಈ ದಿವಸ ಮಂಗಳೂರಿನ ಪ್ರತಿಯೊಬ್ಬ ನಾಗರಿಕರು ಬಂದು ಒಂದು ಸಲ ಇಲ್ಲಿ ತಲೆಯನ್ನ ಕೊಟ್ಟು ಆ ಹಿರಿಯರಿಗೆ, ಆ ಸೈನಿಕರಿಗೆ ಗೌರವವನ್ನು ಕೊಡಬೇಕು. ಇವತ್ತು ಕೆಲಸ ಮಾಡ್ತಿರುವಂತಹ ಸೈನಿಕರಿಗೆ ಸ್ಥೈರ್ಯವನ್ನು ಕೊಡಬೇಕು. ಇಡೀ ದೇಶ ನಿಮ್ಮ ಜೊತೆ ಇದೆ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ.